ರೀ ಎಲ್ಲರಿಗೂ ನನ್ನ ಚಾನಲ್‌ಗೆ ಸ್ವಾಗತ. ನೀವು ನೋಡಿರಲ್ಲ ನಾವೆಲ್ಲ ರೆಡಿಯಾಗಿ ಎಲ್ಲಿ ಹೋಗಿದೀವಿ ಅಂತ ಹೇಳಿ. ಹೌದು, ನಾವು ನಮ್ಮ ಅಳಿಯಂದ ಅಂದ್ರೆ ನಮ್ಮ ತಮ್ಮನ ಮಗಂದ ಜವಳ ಐತ್ರಿ. ಆ ಜವಳಕ್ಕೆ ಅಂತ ಹೇಳಿ ನಾವೆಲ್ಲ ರೆಡಿಯಾಗಿ ಗೊಡ್ಚಿಗೆ ಹೋಗೇವ್ರಿ. ಸೊ ನೋಡ್ರಿ ಎಲ್ಲ ನಾನು ಎಲ್ಲ ರೆಡಿ ಆಗೀವಿ. ನಮ್ಮ ಅತ್ತೆಗಳು ಬಂದಿದ್ರಿ. ಸೊ ಅವರು ಅತ್ತೆ ಮಾವ ರೆಡಿಯಾಗಿ ಮುಂದೆ ಹೋಗಿದ್ರು. ನಾವು ಮನೆ ಕಿಲಿ ಹಾಕೊಂಡ್ ಬರ್ಬೇಕಲ್ಲ. ಸೊ ಲಾಸ್ಟಿಗೆ ಅಂತ ಹೇಳಿ ನಾವು ಬಂದ್ವಿ ರೀ. ಎಲ್ಲ ಟ್ರ್ಯಾಕ್ಸ್ ಮಾಡಿದ್ವಿ. ಸೊ ಆ ಟ್ರ್ಯಾಕ್ಸ್ ಒಳಗೆ ಎಲ್ಲಾರು ಕೂಡಾಕತ್ತಿದ್ರು. ಮತ್ತೊಂದು ಕಾರು ಇತ್ರಿ, ನಮ್ದು ಒಂದು ಕಾರ್ ಐತಲ್ಲ ಹಿಂಗ ನಮ್ಮ ತಮ್ಮಂದು. ಅದ್ರೊಳಗೆ ಒಂದಿಷ್ಟು ಜನ ಮತ್ತೆ ಇನ್ನೂ ಸ್ವಲ್ಪ ಜನ ಟ್ರ್ಯಾಕ್ಸ್ ಒಳಗೆ ಅಂತ ಹೇಳಿ ಮಾತಾಡ್ಕೊಂಡು ನಾವು ಕೆಲವು ಜನ ಟ್ರ್ಯಾಕ್ಸ್ ಒಳಗೆ ಹತ್ತಿದ್ವಿ, ಇನ್ನು ಕೆಲವು ಜನ ಕಾರ್ ಒಳಗೆ ಹತ್ತಿದ್ರಿ. ಸೊ ನಾವು ಟ್ರ್ಯಾಕ್ಸ್ ಒಳಗೆ ಹತ್ತೋದಂದ್ರೆ ಅದ ಮಜಾ ಬ್ಯಾರೆ ರೀ. ಯಾಕಂದ್ರೆ ಭಾಳ ಮಂದಿ ಒಂದ ಕಡೆ ಇರ್ತೇವಲ್ಲ, ಅದಂತರ ಖುಷಿ ರೀ. ನೋಡ್ರಿ ನಮ್ಮ ಸೊಸಿ ಅಂತೂ ಮಕ ತೋರ್ಸಕ್ಕ ಒಳ್ಳೆ ಅನ್ನಕತ್ಲ. ಆಯ್ತು ಬಿಡುವ, ನಿಂದ ಹೆಂಗಾರ ಮಾಡಿ ಶೂಟ್ ಮಾಡ್ತೀನಿ ಅಂತ ಹೇಳಿನ ಆಕಿಗೆ. ಆಮೇಲೆ ನಾವೇನೇನು ಮತ್ತೆ ನಾನು ಮತ್ತೆ ನಮ್ಮ ತಮ್ಮನ ಹೆಂಡತಿ ಎಲ್ಲರೂ ಕೂಡ ಹಿಂದೆ ಕುಂತೀವಿ ರೀ. ನಾವು ಹೋಗೋ ದಾರಿ ಅಂತೂ ಅಷ್ಟೊಂದು ಸರಿ ಇರಲಿಲ್ಲ. ಸ್ವಲ್ಪ ಗಡ 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 ಅಂತ ಇತ್ತು ಏರ್ಲಿ. ಆದರೆ ಯಾಕಂದ್ರೆ ರೂಟು ಬೇರೆ ತೊಗೋಬೇಕಾಗಿತ್ತು. ಬಟ್ ಡ್ರೈವರ್ ಈ ರೂಟ್ ಶಾರ್ಟ್ ಆಗತ್ತಾ ಅಂತ ಹೇಳಿ ತೊಗೊಂಡ. ಹಿಂಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಫಂಕ್ಷನ್ಗೆ ಹೋಗೋದಂದ್ರೆ ಎಲ್ಲರಿಗೂ ಖುಷಿನೇ ಅಲ್ರಿ. ಹಿಂಗೆ ಅಷ್ಟ್ರು ಒಬ್ರಿಗೊಬ್ರು ಹಳೇದೆಲ್ಲ ಮಾತಾಡ್ಕೊಂತ ಕುಂತಾರ ನೋಡ್ರಿಪ್ಪ. ನಮ್ಮ ಅತ್ತಿಗಳು ಇಬ್ರು ಕೂಡಿದ್ರಲ್ಲ, ಭಾಳ ವರ್ಷದ ಮೇಲೆ ಕೂಡ್ಯಾರ ಅಂತ ಹೇಳಿ ಅವರು ಎಲ್ಲ ಹಳೆಯ ಸುದ್ದಿ, ನಮ್ಮ ಅಪ್ಪಾಜಿ ಇದ್ದದ್ದು, ಅವ್ರು ಹೆಂಗ್ ಮಾಡ್ತಿದ್ರು, ಇವ್ರು ಹೆಂಗ್ ಮಾಡ್ತಿದ್ರು ಅನ್ನೋದನ್ನೆಲ್ಲ ಮಾತಾಡ್ಕೊಂತ ಕುಂತಿದ್ರು. ನಮ್ಗಂತೂ ಟೈಮ್ ಪಾಸ್ ಆಕತ್ತಿತ್ರಿ. ಯಾಕಂದ್ರೆ ನಮ್ಗೆ ಹಳೆ ಸ್ಟೋರಿ ಎಲ್ಲ ಕೇಳೋದಂದ್ರೆ ಭಾಳ ಖುಷಿ ಅಲ್ಲ. ನಮ್ಮ ವೈನಿ ಅಂತೂ ಗಾಡಿ ಹತ್ತಿದ್ರ ನಿದ್ದಿನ ಬಂದ್ಬಿಡುತ್ತೆ ಅವ್ರಿಗೆ. ಸೊ ಮಕ್ಕೊಂಡಿದ್ರು. ನಮ್ಮ ಸೊಸೆ ಮುದ್ದನು ಮಕ್ಕೊಂಡಾಳ್ರಿ ಈಗ. ನೋಡ್ರಿ ಫೋಟೋ ಗಿಟೋ ತಕೊಂಡ ಫೋಟೋ ಶೂಟ್ ಮಾಡ್ಕೊಳಕಂತ ಹೇಳಿ ವಿಡಿಯೋ ಮಾಡ್ಕೊಳಕತ್ತೀವ್ರಿ ನಾವು. ಮಸ್ತ್ ಮಜಾ ಬಂತ್ರಿ ನಮ್ಗಂತೂ ಗೊಡ್ಚಿಗೆ ಹೋಗಿ ಮುಟ್ಟಾನ. ಅದಕ್ಕೆ ನಡುವ ನಮ್ಮ ದೊಡ್ಡಮ್ಮನೂ ಗಾಡಿ ಒಳಗೆ ಹತ್ತಿದ್ರಿ. ಅವರು ಅಲ್ಲಿ ಮುಂದೆ ನಿಂತಿದ್ರು. ಅಂದ್ರೆ ಕಟ್ಕೊಳ್ ದಾರಿ ಕಡೆ ಕಟ್ಕೊಳ್ದಾಗ ಬಸ್ ಸ್ಟ್ಯಾಂಡ್ ಹತ್ರ ಇದ್ರು. ಸೊ ಅವ್ರನ್ನ ಕರ್ಕೊಂಡು ನಾವು ವಾಪಸ್ ಗೊಡ್ಚಿಗೆ ಬಂದ್ವಿ ನೋಡ್ರಿ. ಎಲ್ಲರೂ ಕೂಡ ಬಂದ್ವಿ. ಅಷ್ಟೊನ್ಗೊಳ್ಳೆ ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಗಂಡ ಅದಂಥವ್ರು ಅವರು ಎಲ್ಲರೂ ಬಂದಿದ್ರು. ಹುಡುಗರು ಎಲ್ಲರೂ ಬಂದಿದ್ರು. ನಾವು ಅಷ್ಟರು ಕೂಡ ರೆಡಿ ಆಗಿದ್ವಿ. ಬಟ್ ನಾವು ಹೋಗಕ್ಕೆ ಏನು ಮಾಡಿದ್ವಿ ಅಂದರೆ ಅಭಿಷೇಕಕ್ಕೆ ನಾವು ಕೊಟ್ಟಿತ್ತು. ಹಿಂಗಾಗಿ ಅಭಿಷೇಕದ ಮುಗಿಸ್ಕೊಂಡು ಆಮೇಲೆ ನಾಷ್ಟ ಅದು ಮಾಡಿರಾಯ್ತು ಅಂತ ಹೇಳಿ ಅಷ್ಟರು ಕೂಡ ನೋಡ್ದು ಅಳಿಮಯ್ಯನ ಹೆಂಗೆ ಎತ್ಕೊಂಡು ಹೊಂಟಾಳ ನಮ್ಮ ಅಕ್ಕ ಅಂತ ಹೇಳಿ. ನೋಡ್ರಿ ನಮ್ಮ ಗೊಡ್ಚಿ ಈರಣ್ಣ, ಗೊಡ್ಚಿ ಈರಣ್ಣನ ಮಹಿಮೆ ಅಂತೂ ಭಾಳ ದೊಡ್ಡದೈತ್ರಿ, ಅಪಾರ ಐತಿ. ನೀವೆಲ್ಲ ಗೊಡ್ಚಿ ಈರಣ್ಣನ ಮುಂದ್ಗಡೆ ನಮಸ್ಕಾರ ಮಾಡ್ತೀರಾ, ಆದರೆ ಹಿಂದ್ಗಡೆ ಹೋದ್ರೆ ಒಂದು ನಮಸ್ಕಾರ ಮಾಡಲಿಕ್ಕೆ ಒಂದು ಗುಡಿ ಸಿಗುತ್ತೆ. ಬಟ್ ಆ ಗುಡಿ ಯಾವುದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕೆಲವ್ರಿಗೆ ಗೊತ್ತಿರಬಹುದು, ನನಗೂ ಕೂಡ ಅಷ್ಟೊಂದು ಗೊತ್ತಿರಲಿಲ್ಲ. ಯಾಕಂದ್ರೆ ಅದು ಮೂರ್ತಿ ಕೂಡ ಈರಣ್ಣನ ಅವತಾರದ ಮೇಲೆ ಐತ್ರಿ ಅದು. ಅಂದ್ರೆ ಅದು ವಿಗ್ರಹ ನೋಡಿದ್ರೆ ಸೇಮ್ ಈರಣ್ಣನ ವಿಗ್ರಹ ನೋಡಿದ ಅನ್ಸುತ್ತೆ. ಹಿಂಗಾಗಿ ನಾ ವಿಗ್ರಹ ಈರಣ್ಣಂದೇ ಇರ್ಬೋದು ಅಂದ್ಕೊಂಡಿದ್ದೆ. ಅಲ್ಲ, ಅದು ಈರಣ್ಣನ ಅಪ್ಪಾಜಿದು. ಇದು ಮುದಿ ಈರಣ್ಣ ಅಂತ ಹೇಳಿ ಅದ್ರ ಹೆಸರು ರೀ. ಇಲ್ಲೇ ಐತೆ ನೋಡ್ರಿ, ಇದು ಗುಡಿ ರೀ. ಅದ್ರ ಮುಂದೆ ನವಗ್ರಹನೂ ಐತ್ರಿ. ಅಲ್ಲಿ ನಮಸ್ಕಾರ ಮಾಡಿದ್ವಿ. ಆಮೇಲೆ ಅಭಿಷೇಕಕ್ಕೆ ನಾನು ಚೀಟಿ ಮಾಡಿಸ್ಲಿಕ್ಕಿಲ್ಲ. ಅಭಿಷೇಕಕ್ಕೆ ಚೀಟಿ ಮಾಡ್ಸಕ್ಕೆ ಹಿಂದಿನ ಡೋರಿಂದ ಬಂದು ಅಭಿಷೇಕಕ್ಕೆ ಚೀಟಿ ಮಾಡ್ಕೊಂಡು ಅಲ್ಲಿ ಅಭಿಷೇಕದ ಹಾಲ್ ಐತ್ರಿ. ಸೊ ಇಲ್ಲೇ ಎಲ್ಲ ಸಾರ್ವಜನಿಕವಾಗಿ ಮಾಡ್ತಾರೆ. ಹಿಂಗಾಗಿ ಇಲ್ಲೇ ಕೂಡ ನಾವು ಹೋದ್ವಿ ನೋಡೋದು. ಮಹೇಶನ ಅದು ಎಲ್ಲರೂ ಬಂದಿದ್ರಿ. ಅವರು ಮುಂಚೆನೆ ನಾನು ಕಾಯಿ ಎಲ್ಲ ತೊಗೊಂಡು ಅವರು ಅಲ್ಲೇ ಕಾಯಿನ ತೊಗೊಂಡು ಹೋಗಿ ಹೊಡಿತಾರೆ. ನಾವು ಹೋಗಿ ಕೊಡೋ ಹಾಗಿಲ್ಲ, ಹಾಗೆ ಒಳಗೂ ವಿಡಿಯೋ ಮಾಡೋ ಹಾಗಿಲ್ಲ. ಆ ಕಾರಣಕ್ಕೆ ನಾವು ಒಳಗಡೆ ವಿಡಿಯೋ ಮಾಡಲಿಲ್ಲ ರೀ. ನಾವು ಇವಾಗ ಅಭಿಷೇಕನೆಲ್ಲ ಮುಗಿಸ್ಕೊಂಡು ನಾಷ್ಟ ಮಾಡಲಿಕ್ಕೆ ಅಂತ ಹೇಳಿ ಅಲ್ಲೊಂದು ರೂಮ್ ತೊಗೊಂಡಿದ್ವಿ. ಸೊ ಆ ರೂಮ್ ಕಡೆ ಎಲ್ಲರೂ ಹೊಂಟಿದ್ದೀವಿ ರೀ. ನಮ್ಮ ತಂಗಿ ಮತ್ತು ನಮ್ಮ ಕಾಕು ಎಲ್ಲ ಚಾಸ್ತಿ ಮಾಡಕತ್ರ ಇದು ವಿಡಿಯೋದಾಗ ನಮ್ಗೆ ಏನೇನಂತ ಹೇಳ್ತೀನಿ ನೀನು ಅಂತ ಹೇಳಿ. ಇಲ್ಲ, ಎಲ್ಲಾರ್ದು ಕರೆಕ್ಟಾಗಿ ತೋರಿಸ್ತೀನಿ ಅಂತಂದೆ. ಮತ್ತೆಲ್ಲ ನೋಡ್ರಿಪ್ಪ, ಇವ್ರು ನಾ ಮಾತಾಡೋದನ್ನೆಲ್ಲ ಅನ್ಗಿಸ್ಕೊಳಕತ್ಬಿಟ್ಟಿದ್ರು ಇವ್ರು. ಇರ್ಲಿ ಅಂತಂದೆ ನಾನು. ಆಮೇಲೆ ರೂಮ್ ಕಡೆ ಬರೋಣ. ಎಲ್ಲ ನೋಡಿದ ಅಷ್ಟರು ಅಂದ್ರೆ ನಮ್ಮ ತಮ್ಮನ ಹೆಂಡತಿ ಕಡೆ ಅವರು ನಾಷ್ಟ ಮಾಡ್ತಾಯಿದ್ರು, ನಮ್ಮ ದೊಡ್ಡಮ್ಮಗಳು ನಾಷ್ಟ ಮಾಡ್ತಾಯಿದ್ರು. ಸೊ ಉಪ್ಪಿಟ್ಟು ಮಾಡಿಸಿದ್ವಿ. ಹಾಗೆ ಚಿಕ್ಕ ಮಕ್ಕಳಿಗೆ ಅಂತ ಇಡ್ಲಿ ತೊಗೊಂಬಂದಿದ್ವಿ. ಎಲ್ಲ ನಾಷ್ಟ ಮುಗಿಸ್ಕೊಂಡು ಬಂದು ನಾವು ಗುಡಿ ಕಡೆ ಬಂದ್ವಿ. ಇಲ್ಲೇ ಮಾಡ್ತಾರೆ ಜವಳ. ಬಟ್ ಏನಪ್ಪ ಅಂದರೆ ಆ ದಿನ ಜವಳದ ಮುಹೂರ್ತ ಭಾಳ ಚಲೋ ಇತ್ತು. ಹಿಂಗಾಗಿ ಒಂದು 2-3 ಪಾಳೆ ಅಂತೂ ಇದ್ದು ರೀ. ಸೊ ಮೊದಲೇಕ್ಕೆ ನಾವು ಬರೋಕ್ಕಿಂತ ಮುಂಚೆ ಒಂದು ಪಾಳೆ ನಡೀತಾ ಇತ್ತು. ಇವರೆಲ್ಲ ರಾಮದುರ್ಗದಿಂದ ಹಾಗೆ ಧಾರವಾಡದಿಂದನೂ ಬಂದಿದ್ದರ್ರಿ. ಅಂದ್ರೆ ನಮ್ಮ ಪೂಜಾನ ದೊಡ್ಡಮ್ಮಗಳು ಹಾಗೆ ಚಿಕ್ಕಮ್ಮಗಳು ಅತ್ತಿಗಳು ಎಲ್ಲರೂ ಬಂದಿದ್ರು. ಈ ಸೈಡ್ ಏನು ನೋಡತ್ತಿರಲ್ಲ, ಅವರೆಲ್ಲ ಮೊದ್ಲೇಕಿನಾಗ ಜೋಳ ಮಾಡಕ್ಕೆ ಬಂದವರು ಅಂತವ್ರು. ಅದೆಲ್ಲ ಮುಗೀತು. ನೆಕ್ಸ್ಟ್ ನಮ್ಮ ಪಾಳೆ ಬಂತು. ಹಿಂಗಾಗಿ ನಾವು ಕಂಬಳಿ ಹಾಸಿ ನಮ್ಮ ಅಳಿಮೆಯಿಂದ ಜೋಳಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತಿದ್ದೀವಿ ರೀ. ಮೊದ್ಲೇಕ ಹಾಸಕ್ಕೆ ಹಾಸ್ಬೇಕ್ರಿ ಕಂಬಳಿ ಹಾಸಿದ್ಮೇಲೆ. ಹಿಂಗಾಗಿ ಕಂಬಳಿ ಹಾಸಿದ್ಮೇಲೆ ಒಂದು 5 ಜನ ಕೂಡ್ಬಿಟ್ಟು ನಾವು ಹಾಸಕ್ಕೆ ಹಾಸಿದೀವಿ ರೀ. ನಮ್ಮ ಅಕ್ಕಗಳು ಮತ್ತು ವೈನಿಗಳು ಎಲ್ಲರೂ ಕೂಡ್ಬಿಟ್ಟು ಹಾಕಿದ್ವಿ. ನಮ್ಮ ಹಾಸಕ್ಕೆ ಹಾಸ್ಬೇಕಾದ್ರೆ ನಾನು ಮುಂದೆ ನೀವು ಮುಂದೆ ಅಂತ ಹಾಕ್ತೀವಿ. ಕರೆ ಅದು ಹಾಕಿರೋ ಡಿಸೈನ್ ಮಾತ್ರ ಚೆಂದಾಗಿರ್ತೈತ್ರಿ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಥರ ನೋಡ್ಕೊಂಡು ಮಾಡತಿರ್ತೇವೆ ರೀ. ಆದ್ರೂ ಒಬ್ಬೊಬ್ರು ಡಿಸೈನ್ ಒಳಗೆ ಹೆಂಗೆ ಅಷ್ಟು ಕೂಡ ಹಾಕಾಕತ್ತೀವಿ ಅಂದ್ರೆ ಅಷ್ಟು ಕೂಡ ಒಂದೇ ಡಿಸೈನ ಹಾಕ್ತೇವೆ ನೋಡ್ರಿಪ್ಪ. ಅದಂತೂ ಖರೆ ಅದ ಹಾಸಕ್ಕೆ ಮಹಿಮೆ ಅಂತಂದ್ರು ಅಡ್ಡಿ ಇಲ್ಲ.
ಈಗ ಒಂದು ರಂಗೋಲಿ ತೆಗಿಯಕತ್ತೀವಿ ಅಂದ್ರೆ ನಮ್ಮ ಡಿಸೈನ್ ಅವ್ರ ಡಿಸೈನ್ ಬೇರೆ ಬೇರೆ ಅಂತೇವಿ. ಆದ್ರೆ ನಾವು ಹಾಸಿಗೆ ಒಳಗೆ ಕುಂತಾಗ ಮಾತ್ರ ಡಿಸೈನ್ಸ್ ಯಾವಾಗಲೂ ಒಂದೇ ಥರನೇ ಇರುತ್ತೆ. ಎಲ್ಲರ ತಲೆಗೂ ಒಂದೇ ಬುದ್ಧಿ ಅಂದ್ರೆ ಒಂದೇ ಡಿಸೈನೇ ಬರುತ್ತೆ ಅಂತ ಹೇಳಿದ್ದು. ಸೊ ಡಿಸೈನ್ ಎಲ್ಲ ಹಾಕಿದ್ವಿ. ಅಷ್ಟೊಂದು ಇದಾಗ್ಲಿಲ್ಲ, ಬಟ್ ತಕ್ಕ ಮಟ್ಟಿಗೆ ಅಂತರೂ ಹಾಕಿದ್ವಿ ರೀಪಾ ನಾವು. ಬಹುಶಃ ನಿಮ್ಮ ಸೈಡ್ ಇದಕ್ಕೆ ಚಂದ ಹಾಕ್ತಿರ್ಬೋದು ಅಥವಾ ನೀವು ಇದಕ್ಕೆ ಚಂದ ಹಾಕ್ತಿರ್ಬೋದು. ನಾವು ಇಷ್ಟ ಅಂತ ಹೇಳಿ ಇಷ್ಟ ಹಾಕಿವ್ ನೋಡ್ರಿಪ್ಪ. ಒಂದ್ ಸೈಡ್ ಹೂ, ಒಂದ್ ಸೈಡ್ ಸ್ವಸ್ತಿಕ ಅಂತ ತೆಗದ್ವಿ. ಸೊ ಸ್ವಸ್ತಿಕ ಯಾವಾಗ್ಲೂ ಬಲಗಡೆ ಇರ್ಬೇಕು, ಅದಂತೂ ಮರಿಬೇಡ್ರಿ. ನೀವು ಎಲ್ಲೇ ಹಾಕಿದ್ರು ಕೂಡ ಸ್ವಸ್ತಿಕ್ ತೆಗಿಯೋದು ಮಾತ್ರ ಶ್ರೇಷ್ಠ ಬಹಳ. ಹಿಂಗಾಗಿ ಸ್ವಸ್ತಿಕ್ ತೆಗದ್ರಂದ್ರೆ ಅದು ಬಲಗಡೆ ಮಕ್ಮಾಗಿ ಇರ್ಬೇಕು. ಅದ್ರ ನಡುವೆ ಒಂದು ಬ್ಲೌಸ್ ಪೀಸ್ ಹಾಕಿ ಅಂತ ಹೇಳಿದ್ರು ಅಜ್ಜಾರು, ಅಂದ್ರೆ ಸಮಗಳು. ಆಯ್ತು ಅಂತ ಹೇಳಿ ನಡು ಒಂದು ಬ್ಲೌಸ್ ಪೀಸ್ನ ಸಪ್ರೇಟ್ ಆಗಿ ಹಾಕಿದ್ವಿ. ಬ್ಲೌಸ್ ಪೀಸ್ ಆಗ್ಲಿ ಅಥವಾ ನೀವು ಬೇರೆ ಒಂದು ವಸ್ತ್ರ ಇದ್ರೂ ಹಾಕ್ಬೋದು ಅಂದ್ರು. ಸೊ ನಮ್ಮ ಕಡೆ ಬ್ಲೌಸ್ ಪೀಸ್ ಇತ್ತು, ಅದನ್ನೇ ಹಾಕಿದ್ವಿ. ಯಾಕಂದ್ರೆ ಅಲ್ಲಿ ನಮ್ಮ ಅಳಿಮಯ್ಯನ ಕುಂದಿರ್ಸ್ತೀವಿ ಅದಕ್ಕಾಗಿ. ಸೊ ಇವಾಗ ನಮ್ಮ ತಮ್ಮ ಮತ್ತೆ ನಮ್ಮ ಪೂಜಾ ಇಬ್ರು ಬಂದ ಕುಂತ್ರಿ. ಈಗ ಇನ್ನ ಅಳಿಮಯ್ಯಂದ ಎಂಟ್ರಿ ಆಗಿಲ್ರಿಪ್ಪ. ಮಾರಾಯ ಇಷ್ಟೆಲ್ಲಾ ಫಂಕ್ಷನ್ ಓಡಾಡ್ ನಾವ್ ಮಾಡಾಕತ್ರಿ. ಅವ್ ಆರಾಮ್ಸೆ ಮಕ್ಕೊಂಡ್ಬಿಟ್ಟಿದ್ದ ರಾಜ. ಹಿಂಗಾಗಿ ಅವ್ನ್ ಮಕ್ಕಳು ಮಟನ್ ಬಿಡ್ರಿ, ಮಕ್ಕೊಂಡು ಮಟನು ಸ್ವಲ್ಪ ನಿಧಾನವಾಗಿ ಎಬ್ಸಿರಾಯ್ತು ಅಂತ ಹೇಳಿ ನಿಧಾನವಾಗಿ ಎಬ್ಬಿಸ್ಕೊಂಡು ಆಮೇಲೆ ನಮ್ ದೊಡ್ಡಮ್ಮ ಅದು ಕರ್ಕೊಂಡ ಬಂದ್ರಿ ಅವನ. ನೋಡ್ರಿ ಎಂಟ್ರಿ ಆತ ನಮ್ಮ ಅಳಿಮಯ್ಯಂದು. ಅವಂದ ಫಂಕ್ಷನ್ ಐತ್ರಿ ಇದು. ಅವನ್ ಫಂಕ್ಷನ್ಕ ಅವ ರೆಡಿ ಆಗೋದ್ಕಿಂತ ನಾವು ರೆಡಿ ಆಗಿದ್ದೆ ಹೆಚ್ಚಂದ್ರು ಅಡ್ಡಿ ಇಲ್ರಿಪ್ಪ. ಹಿಂಗಾಗಿ ಮತ್ ಫಂಕ್ಷನ್ಕಂತೂ ಎಲ್ಲಾರು ಸಂಬಂಧಿಕರು ಬಂದಿದ್ರು. ನಮ್ಗಂತೂ ಅದು ಖುಷಿ ಆಯ್ತು. ನಮ್ಮ ಕಾಕು ಅವರು ಬಂದಿರ್ಕಿಲ್ಲ ರೀ. ಕನಗಾವ್ದವ್ರು. ಕಾರಣ ಅಂದ್ರೆ ಅವ್ರ ಮನೆಯಲ್ಲಿ ಅವರ ಅತ್ತಿಯವರು ಎಕ್ಸ್ಪೈರ್ ಆಗಿದ್ರು. ಆ ಕಾರಣಕ್ಕೆ ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ. ಅವ್ರೊಬ್ರು ಮಿಸ್ ಆದ್ರಿ ಇದ್ರೊಳಗೆ. ಸೊ ಇಲ್ದವ್ರು ಎಲ್ಲಾರು ಬಂದಿದ್ರು. ಅಷ್ಟ್ರು ಬಂದಿದ್ದಕ್ಕೆ ನನಗೆ ಖುಷಿನೂ ಆಯ್ತು. ನೋಡ್ರದ ಮೊದ್ಲೇಕನ ಹಿಂಗ ವಿಭೂತಿ ಹಚ್ಚಿ ಮತ್ತೆ ಜವಳನು ಹಿಂಗ ವಿಭೂತಿ ಹಚ್ಚಿ ಅವರು ಪೂಜಾ ಮಾಡಾಕತ್ರ. ನಮ್ಮ ಅಳಿಮಯ್ಯ ಏನು ಕೈಯಾಡ್ಸಾಕತ್ತಾರ ತಡಿ ಸ್ವಾಮಿ ತಲಿ ಮ್ಯಾಲ ಅಂತ ಹೇಳಿ ಬಹಳ ಖುಷಿ ಆಗ್ಬಿಟ್ಟಿದ್ದಾರಿ ಅವ. ಅವ್ ಚೂರು ಪಿಟ್ ಅನ್ಲಿಲ್ಲ ರೀ. ಏನೇನು ನೀವು ಏನ್ ಮಾಡ್ತೀರಿ ಮಾಡ್ರಿ ಅಂತ. ಯಾಕಂದ್ರೆ ಅವಂಗೆ ಕೆಲಸ ಮಾಡೋದಂದ್ರೆ ಇಷ್ಟ, ಅವ್ನ ಸೇವೆ ಮಾಡೋದಂದ್ರೆ ಅವ್ನಿಗೆ ಇಷ್ಟ. ಆ ತರ ಅದನ್ರಿ ಅವ. ಯಾಕಂದ್ರೆ ನಾವು ಅವ್ನ್ ಬಿಟ್ಟು ಎಲ್ಲಿಯೂ ಸರಿಯೋಂಗಿಲ್ಲ. ಅವನ ಜೊತೆನೆ ಇರ್ಬೇಕು, ಅವನು ಕೂಡ ಮಾತಾಡ್ಬೇಕು, ಅವನ ಜೊತೆನೆ ಆಟ ಆಡ್ಬೇಕು, ಆ ರೀತಿ ಅದನ್ರಿ ಅವ. ಹಿಂಗಾಗಿ ಅವಂದ ಎಲ್ಲಾ ಮಾಡಾಕತ್ತೀವಿ ಅಂದ್ಕೂಡ ನಾವು ಬಾಳ ಖುಷಿನ ಆಗ್ಬಿಟ್ಟಿದ್ರಿ. ಸುಮ್ಮನೆ ಕುಂತಿದ್ದ, ಒಂದ್ ಚೂರು ಅಳ್ಳಿಲ್ಲ ಏನಿಲ್ಲ. ಇವ್ರು ಮೊದ್ಲೇಕ ಎಲೆಗತ್ರಿ ಮಾಡಿ ಹಚ್ತಾರ್ರಿ, ಫಸ್ಟ್ ಕತ್ರಿ ಹಚ್ಚಲ್ಲ. ಸೊ ಮೊದ್ಲೇಕನ ಎಲೆಗತ್ರಿ ಮಾಡಿ ಒಂದ್ 5 ಸರಿ ಈ ರೀತಿ ಕಟ್ ಮಾಡಿದಂಗ ಮಾಡ್ತಾರ್ರಿ ಅಷ್ಟೇ. ಅದ್ರಲ್ಲಿ ಕಟ್ ಮಾಡಲ್ಲ. ಹಂಗೆ ಎಲೆಗತ್ರಿನ ಆ ತರ ಮಾಡ್ಬಿಟ್ಟು ಸ್ವಲ್ಪ ಸುಟ್ಟು ಆ ತರ ಮಾಡ್ತಾರವ್ರು. ಈ ರೀತಿ ಇದು ಮಾಡೋದ್ರಿಂದ ಹುಟ್ಟಿದ ಮಕ್ಕಳಿಗೆ, ಕೆಲವರಿಗೆ ಅಂತಂದ್ರೆ ಗಂಡ್ ಮಕ್ಕಳಿಗೆ ಸಮ ಸಂಖ್ಯೆ ಇದ್ದ ತಿಂಗಳಿಗೆ ಕಟ್ ಮಾಡಿಸ್ತಾರೆ. ಕೆಲವು ಹೆಣ್ಮಕ್ಳಿಗೆ ಬೆಸ ಇದ್ದಾಗ ಕಟ್ ಮಾಡಿಸ್ತಾರ್ರಿ. ಸೊ ಇವಂದು ಇವಾಗ 8 ತಿಂಗಳು ಬಿದ್ದದ. ಸೊ 8ರಾಗ ಅಂತ ಹೇಳಿ ಅವಂದು ಜೋಳ ತೆಗಸಿದ್ವಿ. ಈಗ ಸ್ವಾಮಿಗಳೊಂದ್ ತೆಗದ್ರು. ಇವಾಗ ಮಾವು ತೆಗಿಬೇಕಲ್ರಿ, ಅದಕ್ಕೂ ಮಾವನು ಕರ್ಸಿದ್ವಿ ಕಟ್ ಮಾಡಾಕ. ಸ್ವಲ್ಪ ತೆಗಿಪ ಅಂತ ಹೇಳಿ ಅಂದಿದ್ವಿ. ಅವನು ಸ್ವಲ್ಪ ನಾಕ ಎಳಿ ತೆಗ್ಯಾಕತ್ತಿದ್ದರಿ. ಇವನ್ನೆಲ್ಲ ತೆಗ್ದದನ್ನ ನಾವು ಅಲ್ಲೆಲ್ಲ ಚಲೋ ಹಾಗಿಲ್ಲ, ಎಲ್ಲಾರ ಹೊಳಿಗೆ ಹಾಕ್ಬೇಕ್ರಿ. ಅವ್ನ ಹೊಳಿಗೆ ಹಾಕ್ಬೇಕಂತಂದ್ರ ಅದನ್ನ ಚಂದಂಗ ಒಂದ್ ಪೇಪರ್ ಕವರ್ ಒಳಗೆ ಹಾಕಿ ಚಂದಂಗ ಕಟ್ಕೋಬೇಕ್ರಿ. ಆಲ್ಮೋಸ್ಟ್ ಆಲ್ ಪೇಪರ್ ಕವರ್ ಒಳಗೆ ಹಾಕಿ. ಯಾಕಂದ್ರೆ ಪ್ಲಾಸ್ಟಿಕ್ ಕವರ್ ಒಳಗಂದ್ರ ಜೋಳ ಅದ್ರೊಳಗೆ ಇರ್ಬಿಡುತ್ತ. ಸೊ ಪ್ಲಾಸ್ಟಿಕ್ ಎಲ್ಲೂ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ಹೇಳಿದ್ವಿ. ಇವಾಗ ಆದ್ಮೇಲೆ ಜೋಳ ತೆಗದ್ಮೇಲೆ ಅದು ಕಟಿಂಗ್ ಆಯ್ತಲ್ಲ. ಸೊ ಕಟಿಂಗ್ ಆದ್ಮೇಲೆ ಡ್ರೆಸ್ ಚೇಂಜ್ ಮಾಡ್ಬೇಕು. ಸೊ ಪುಟಾಣಿದು ಡ್ರೆಸ್ ಚೇಂಜ್ ಮಾಡಿದ್ವಿ. ಸೊ ಎಲ್ಲರೂ ಕೂಡ ಅಷ್ಟು ಖುಷಿಯಿಂದ ನೋಡಾಕತ್ತಿದ್ದಕ್ಕೆ ಅವು ಸುಮ್ಮನೆ ಇದ್ದಿದ್ದಕ್ಕೆ ಒಂಥರ ಖುಷಿ ಅನಿಸ್ತ್ರಿ ನಮ್ಗೆ. ಅಷ್ಟು ಚಂದ ಆದ ಫಂಕ್ಷನ್ ಅಂತಂದ್ರು ಅಡ್ಡಿ ಇಲ್ರಿ. ಎಲ್ರು ಅವನ್ನ ನೋಡಾಕತ್ರು ಕೂಡ ಅವ ಏನ್ ಯಾಕ ಏನಪ್ಪ ಅಂತ ಒಂಚೂರು ಬೆರಗೂ ಆಗ್ಲಿಲ್ಲ, ಏನಾಗ್ಲಿಲ್ರಿ ಅವ. ಒಂಚೂರು ಅಂಜ್ಕೊಳೂ ಇಲ್ಲ ಅಂದ್ರು ಅಡ್ಡಿ ಇಲ್ರಿ ಅವ. ಸೊ ಅವ್ನಿಗೆ ಅಲ್ಲೇನೆ ಡ್ರೆಸ್ ಚೇಂಜ್ ಮಾಡಿದ್ವಿ. ಸೊ ಡ್ರೆಸ್ ಚೇಂಜ್ ಮಾಡಿದ ಕೂಡಲೇ ಮುಂದಿನ ಏನ್ ಕಾರ್ಯಕ್ರಮ ಇರ್ತಾವ ರೀ ಮತ್ತೇನಿಲ್ಲ, ಅವನಿಗೆ ಆರತಿ ಮಾಡೋದು. ಹಾಗೆ ಉಳಿದವ್ರ ಹೆಣ್ಮಕ್ಳ ಕಡೆಯಿಂದ 5 ಜನ ಮುತ್ತೈದರಿಂದ ಆರತಿ ಮಾಡ್ರಿ ಅಂತ ಹೇಳಿದ್ರು. ಮಾವ ಮಾಲಿ ತಗೊಂಬಂದಿದ್ರಿ. ಮಾಲೆ ಅಂತೂ ಕರೆಕ್ಟಾಗಿ ಮಾಡ್ಸ್ಕೊಂಡ್ ಬಂದಿದ್ದ. ಎಷ್ಟು ಲಕ್ಷಣವಾಗಿ ಕಾಣಕತ್ತ ಅಂದ್ರೆ ಮಾಲೆ ಹಾಕಿದ್ಮೇಲೆ ಅಂದ್ರೆ ಸೂಪರ್ ಆಗಿ ಕಾಣಕತ್ರಿ ಹುಡುಗ. ಆರತಿ ಅದು ಮಾಡುವಾಗ ಅವ್ನಿಗೆ ಏನು ಮಾಡಾಕತ್ತಾರ ನನಗ ಅನ್ನೋ ರೀತಿ ಖುಷಿ ಒಳಗ ಇದ್ರಿ. ಬಾಯಿ ತಕೊಂಡ್ ಪಿಕ್ಕಿ 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 ನೋಡಾಕತ್ ಬಿಟ್ಟಿದ್ದ. ನಮ್ಮ ಅಕ್ಕಂದ್ರು ಅದು ಎಲ್ಲರೂ ಆರತಿ ಮಾಡಿದ್ರು. ಆಮೇಲೆ ಏನೈತ್ರಿಪ್ಪ, ಆಯಾರ್ ಮಾಡೋ ಸೆಕ್ಷನ್ ಶುರು ಆಗತ್ತೆ ಇನ್ನ.
ಆಮೇಲೆ ಎಲ್ಲರೂ ಆಯರ್ ಮಾಡಿದ್ರ. ಹಿಂಗ ನಾವು ಚೈನಾ ಹಾಕಿದ್ವಿ. ನಮ್ಮ ತಂಗಿ ಕೂಡ ಉಂಗುರ ಹಾಕಿದ್ದು. ಉಳ್ದಿದ್ದ ಅಕ್ಕ ತಂಗಿಯರು ಬಂದವರು ಕೂಡ ಎಲ್ಲರೂ ಉಂಗುರ ಹಾಕಿ ಅರ್ವಿಗಳನ್ನೆಲ್ಲ ಆಯರ್ ಮಾಡಿದ್ರಿ ಅವರು. ನಮಗೂ ಭಾಳ ಖುಷಿ ಅನಿಸ್ತು. ಭಾಳ ಚಂದ ಆತ್ರಿ ಫಂಕ್ಷನ್ ಕೂಡ. ಸೂಪರ್ ಆಗಿ ಅನಿಸ್ತು. ನಮ್ಮ ಅಳಿಯ ಮಯ್ಯ ಅಂತೂ ಫುಲ್ ಖುಷಿಯಾಗಿದ್ದ. ಏನು ಹೊಸ ಹೊಸ ಡ್ರೆಸ್‌ಗಳು ಬರಾಕತ್ತಾವ ಅಂತೇಳಿ ಒಂದೊಂದ್ ತೆಗದ್ ನೋಡಾಕತ್ತಿದ್ರಿ ಅವ. ಹಂಗೆ ಅವ ಕಿಡಿಗೇಡಿ ಏನು ಇಲ್ಲ, ಹಂಗೇನ್ ಹರೋದಿಲ್ರಿ ಅವ ಮನುಷ್ಯ. ಬಟ್ ಏನೋ ತನ್ನೂ ಡ್ರೆಸ್ ಅದಾವಲ್ಲ ಅಂತೇಳಿ ಬರೀ ಕಿತ್ತಾಕೊಂಡ್ ನೋಡಾಕತ್ತಿದ್ರಿ ಅವ. ಅದು ಭಾಳ ಚಂದ ಅನಿಸ್ತು, ಖುಷಿ ಅನಿಸ್ತು. ಹಿಂಗಾಗಿ ಎಲ್ಲರೂ ಕೂಡ ಆಯರ್ ಆದ್ಮೇಲೆ ನಾವು ಚೂರ ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ. ಹಿಂಗಾಗಿ ಫುಲ್ ನಮ್ಮ ವೈನಿಗಳು ಹಾಗೆ ನಮ್ಮ ಅವ್ರ ರಿಲೇಶನ್ ಕಡೆಯಿಂದ ಅವ್ರ ಅತ್ಯಾಗಳು ಮತ್ತೆ ದೊಡ್ಡಮ್ಮಗಳು ಮಾಮಿಗಳು ಎಲ್ಲರೂ ಬಂದಿದ್ರು. ಅವರು ಕೂಡ ಎಲ್ಲರೂ ಚಂದಂಗ ಆಯರ್ ಮಾಡಿದ್ರು. ಅವರು ಕೂಡ ಬಂಗಾರ ಮತ್ತೆ ಬೆಳ್ಳಿನ ಆಯರ್ ಮಾಡಿದ್ರಿ ಅವರು. ನೋಡಾಕಂತ್ರು ಭಾಳ ಚಂದ ಅನಿಸ್ತು. ಒಬ್ಬೊಬ್ರು ಅಂದ್ರು ಕಡೆ ಅದು ಎಲ್ಲ ಭಾಳ ಚಂದ ತೊಗೊಂಬಂದ್ರಿ. ಡಿಸೈನ್ಸ್ ಎಲ್ಲ ಭಾಳ ಚಂದ ಇದ್ವು. ನಮಗಂತೂ ಖುಷಿ ಅನಿಸ್ತು, ಚಂದ ಅನಿಸ್ತು ರೀ. ಮತ್ತೆ ಅವ್ರು ಬಂದಿದ್ದು ಫಂಕ್ಷನ್ಗೆ ನಮಗೆ ಇಷ್ಟ ಆಯ್ತು. ಯಾಕಂದ್ರೆ ನಾವು ಹೇಳಿದ್ರು ಫಂಕ್ಷನ್ಗೆ ಎಲ್ಲರೂ ಬಂದ್ರೆ ಭಾಳ ಖುಷಿ ಅನಿಸ್ತೈತ್ರಿ. ಅಟ್ಟ ಖುಷಿ ಖುಷಿಯಿಂದ ಎಲ್ಲರೂ ಮಾಡಿದ್ರಂದ್ರ ಬಂದಾಗ ಎಲ್ಲರೂ ಖುಷಿ ಖುಷಿಯಿಂದ ನಕ್ಕೊಂತ ಇದ್ರ ಭಾಳ ಚಲೋ ಅನಿಸ್ತೈತ್ರಿ. ಆಲ್ಮೋಸ್ಟ್ ಆಲ್ ಫಂಕ್ಷನ್ಗಳಿಗೆ ಅಂತಂದ್ರೆ ನಾವೆಲ್ಲರೂ ಕೂಡ ಕೂಡಿರ್ತೇವಲ್ಲ, ಅದು ಒಂದು ನಮಗ ಏನ್ ಸಿಕ್ಕದ ಅವಕಾಶ ಸಿಕ್ಕಂಗ ನೋಡ್ರಿ. ಅಷ್ಟ್ರು ಒಂದ್ ಕಡೆ ಕೂಡುವಂತ ಅವಕಾಶ ಸಿಕ್ಕಾಗ. ಸೊ ಆ ಥರ ಯಾವ್ದಾರ ಫಂಕ್ಷನ್ಗಳಿದ್ರೆ ನಾವು ಮಿಸ್ ಮಾಡ್ಕೊಳಕ ಹೋಗ್ಬಾರ್ದ್ರಿ. ಆಲ್ಮೋಸ್ಟ್ ಆಗಿ ನಾವು ಬರೋ ಹಂಗ ಟ್ರೈ ಮಾಡ್ಲೇಬೇಕಾಗತ್ತ. ಸೊ ಆದ್ರೂ ಟ್ರೈ ಮಾಡಿದ್ರಂದ್ರು ಬೆಸ್ಟ್ ನೋಡ್ರಿ. ಸೊ ಎಲ್ಲರೂ ನಮ್ಮ ವೈನಿಗಳಾಗ್ಲಿ, ನಮ್ಮ ಅಕ್ಕ ತಂಗ್ಯಾರಾಗ್ಲಿ, ನಮ್ಮ ಅಷ್ಟ್ರು ಬಂದಿದ್ರು. ಸೊ ಅವರು ಬಂದು ಎಲ್ಲರೂ ಚಂದಂಗ ಆಯರ್ ಮಾಡಿದ್ರು. ಹಿಂಗಾಗಿ ನಮಗೂ ಒಂಥರ ಖುಷಿ ಅನಿಸ್ತು. ಅವರು ಅವತ್ತು ಆ್ಯಕ್ಚುಲಿ ಈದ್ ಮಿಲಾದ್ ಇತ್ರಿ. ಹಿಂಗಾಗಿ ಅವತ್ತು ಡ್ಯೂಟಿ ಮಾಡೋರಿಗೆಲ್ಲ ಸೂಟಿ ಸಿಕ್ತು. ಹಿಂಗ ಸೂಟಿ ಇದ್ದ ಕಾರಣಕ್ಕೆ ಎಲ್ಲರೂ ಬಂದು ಚಂದಂಗ ಫಂಕ್ಷನ್ದಾಗ ಭಾಗಿಯಾದ್ರು ನೋಡ್ರಿ. ನೋಡ್ರಿ ನಮ್ಮ ಮಾವನು ಕೂಡ ಬಂಗಾರ ಗಿಂಗಾರ ತೊಗೊಂಬಂದಿದ್ದ. ಇವ್ರ ತಾಯಿ ಮಗನಂದ್ರು ಕಿಸಿ ಕಿಸಿ ಜೋರ್ ನಡೆದ್ ಬಿಟ್ಟಿತ್ರಿ ಇವ್ರದ್ದು. ಎಲ್ಲಿ ಹೋದ್ರು ಇವರೇ ಅಷ್ಟು ಜೋಡಿನೇ ಇರ್ಬೇಕ್ರಿ. ಅವ್ವ ಅಪ್ಪನ ಬೇಕು ಇವ್ರಿಗೆ. ಉಳ್ದವ್ರಂತ್ರು ಯಾರ ಕನೇ ಕಾಣಲ್ಲ ಇವ್ರಿಗೆ. ಅಷ್ಟ್ರಾಗ ನಮ್ಮ ತಂಗಿ ಒಬ್ರು ಅದಾರ ಸುಧಾ, ಅವಳು ಕೂಡ ಬಂದಿರ್ಕಿಲ್ರಿ. ಅವರು ಮಿಸ್ ಆಗಿತ್ತು. ಅಷ್ಟ್ರು ಕೂಡ ಕುತ್ಕೊಂಡ್ ಬಂದಿದ್ ಭಾಳ ವರ್ಷದ ಮ್ಯಾಲ ಬೆಟ್ಟ ಆಗಿ, ಭಾಳ ವರ್ಷ ಏನಲ್ಲ, ಹಗಲಲ್ಲಿ ಬೆಟ್ಟ ಆಗಿರ್ತೀವಿ. ಬಟ್ ಯಾವಾಗವಾಗಾರ ಬೆಟ್ಟ ಆದಾಗಂತ್ರು ನಾವು ಭಾಳ ಚಂದ ನಕ್ಕೊಂತ ಕುಯ್ಲ್ಕೊಂತ ಭಾಳ ಇರ್ತೀವ್ರಿ. ಹಂಗೇನಿಲ್ಲ. ಅದಕ್ಕ ಎಲ್ಲಾರು ತಮಾಷೆ ಮಾಡ್ಕೊಂತ ಭಾಳ ಚಂದ ಅನಸ್ತ್ರಿ ಫಂಕ್ಷನ್ ಅಂತ್ರ. ಆಮೇಲೇನ್ರಿ ಫಂಕ್ಷನ್ ಆಯ್ತು. ಎಲ್ಲ ಫೋಟೋ ಗಿಟೋ ತಕ್ಕೊಂಡ್ವಿ. ಫೋಟೋ ಶೂಟ್ ಆಯ್ತು. ನೆಕ್ಸ್ಟ್ ಬೇಕಾಗಿದ್ದು ಊಟ ರೀ. ಊಟ ಅಂತ್ರು ಮಸ್ತ್ ಆಗಿತ್ತು. ಅಡಿಗೆ ಅಂತ್ರು ಸೂಪರ್ ಆಗಿತ್ತು. ಯಾಕಂದ್ರ ರೊಟ್ಟಿ ಪಲ್ಯ ಅದು ಅಂತ್ರು ಭಾರಿ ಇತ್ತು. ಮಿಕ್ಸ್ ಬಾಜಿ ತೊಗೊಂಬಂದಿತ್ತು. ಹಾಗೆ ನಮ್ಮ ದೊಡ್ಡವಗಳು ಕೂಡ ಬುತ್ತಿ ಮತ್ತೆ ರೊಟ್ಟಿ, ಸಜ್ಜಿ ರೊಟ್ಟಿ ಎಲ್ಲ ತೊಗೊಂಬಂದಿದ್ರು. ಹಂಗೆ ಶೇಂಗಾ ಹೋಳಿಗೆ ತೊಗೊಂಬಂದಿದ್ರು. ಎಲ್ಲ ಕೂಡ ಮಸ್ತ್ ಆಗಿತ್ತು. ಹಿಂಡಿ, ಖಾರ ಅಂದ್ರ ಸೂಪರ್ ಆಗಿತ್ತು ನೋಡ್ರಿಪ್ಪ. ನಮಗಂತೂ ಭಾಳ ಇಷ್ಟ ಆಯ್ತು. ಸೂಪರ್ ಆಗಿತ್ತು. ನಾವು ಎಲ್ಲರೂ ಕುತ್ಕೊಂಡು ಊಟ ಗೀಟ ಮಾಡಿದ್ವಿ. ಭಾರಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಅದು ಅಲ್ದೆ ನೀವು ಇನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಆಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ನಾನು ನೆಕ್ಸ್ಟ್ ವಿಡಿಯೋ ಏನಿರ್ತಾವಲ್ರಿ ಅವೆಲ್ಲ ನಿಮ್ಗೆ ಸಿಗ್ತಾವ. ಅಂದ್ರೆ ಯಾವ ಮಿಸ್ ಆಗಲ್ಲ ಅಂತ ಇಷ್ಟಪಡ್ತೇನ್ರಿ. ಸೊ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡಾಕತ್ತೀರಿ ಅವರು ಕಮೆಂಟ್ ಹಾಕ್ಲೇಬೇಕು. ಸೊ ಕಮೆಂಟ್ ಹಾಕಿ ಹಾಗೆ ಲೈಕ್ ಬಟನ್ ಅನ್ನ ಒತ್ತೋದನ್ನ ಮಾತ್ರ ಮರಿಬೇಡ್ರಿಪ್ಪ. ಯಾಕಂದ್ರೆ ಲೈಕ್ ಬಟನ್ಗೆ ನೀವು ರೊಕ್ಕ ಕೊಡಲ್ಲ, ಕಮೆಂಟ್ಗೂ ರೊಕ್ಕ ಕೊಡಲ್ಲ. ಜಸ್ಟ್ ನಮ್ಗೆ ಎನ್ಕರೇಜ್ ಮಾಡಿದಂಗೆ ಆಗುತ್ತೆ. ಸೊ ಎಲ್ಲರೂ ಕೂಡ ರೆಡಿ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತೆ ಹೋಗೋ ಡ್ರೆಸ್
ಹಾಕೋಬೇಕಲ್ಲ, ಸೋಗೋ ಡ್ರೆಸ್ ಹಾಕೊಂಡ್ವಿ. ಎಲ್ಲರೂ ಅವ್ರು ಇವರ ವಿಚಾರಗಳನ್ನ ಮಾತಾಡ್ಕೊಂತ ನಿಂತಿದ್ರು. ನಮ್ಮ ಪಕ್ಷಿ ಅಂತೂ ಬಂದಿತ್ತು ನೋಡ್ರಿಪ್ಪ, ಅಲ್ಲೆಲ್ಲ ನೋಡ್ಕೊಂತ ತಿನ್ನಾಕ. ಅಲ್ಲ ಇಲ್ಲಿ ಸಣ್ಣ ಬೆಕ್ಕಿನ ಮರಿ ಸಿಕ್ತು. ನಮ್ಮ ತಂಗಿ ಮಕ್ಕಳಿಗಂತೂ ಬೆಕ್ಕ ನಾಯಿ ಅಂದ್ರೆ ಭಾಳ ಇಷ್ಟ ರೀ. ಅದನ್ನ ನೋಡ್ಕೊಂತ ಕುಂತ ಬಿಟ್ರಿ ಅವ್ರೆ. ನೆಕ್ಸ್ಟ್ ನನ್ನ ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತೇನ್ರಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ ರೀ.